ನಮಸ್ಕಾರ ವೀಕ್ಷಕರೇ, ನಾನು ಜನಕನ್ನಡ ವಾಹಿನಿಯ ಲಿಂಗರಾಜ್ ಮಾತಾಡ್ತಾ ಇರೋದು. ಇಂದಿನ ದಿವಸ ನಾವು ಉಳ್ವಿ ಕ್ಷೇತ್ರದ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ನಿಮ್ಮ ಮುಂದೆ ತೆಗೆದುಕೊಂಡು ಬರ್ತಾ ಇದ್ದೀನಿ. ಇದರ ಬಗ್ಗೆ ತಮಗೆ ಸಂಪೂರ್ಣವಾದ ಮಾಹಿತಿಯನ್ನು ಹಾಗೂ ಚನ್ನಬಸವಣ್ಣವರ ತೀರ್ಥಕ್ಷೇತ್ರವಾದಂಥ ಈ ಒಂದು ಪವಿತ್ರ ಕ್ಷೇತ್ರದ ಬಗ್ಗೆ ವಿವರಣಾತ್ಮಕವಾಗಿ ತಮಗೆ ಕೆಲವೊಂದು ಮಾಹಿತಿಗಳನ್ನ ಹಂಚಿಕೊಳ್ಳಲು ಬಯಸ್ತೇನೆ. ಉಳ್ವಿ ಕ್ಷೇತ್ರವು ಉತ್ತರ ಕನ್ನಡ ಜಿಲ್ಲೆಗೆ ಸೇರಿದ ಜೊಯ್ಡಾ ತಾಲೂಕಿನ ದಕ್ಷಿಣಕ್ಕೆ ಸುಮಾರು 35 ಕಿಲೋಮೀಟರ್ ದೂರದಲ್ಲಿ ಯಲ್ಲಾಪುರಕ್ಕೆ ಸಮೀಪದಲ್ಲಿರುವ ಒಂದು ಗ್ರಾಮವಾಗಿದೆ. ಇದು ಪ್ರಖ್ಯಾತ ಚನ್ನಬಸವೇಶ್ವರರ ದೇವಾಲಯದ ಕ್ಷೇತ್ರವಾಗಿದೆ. ಇದು ಕಾರವಾರದಿಂದ ಸುಮಾರು 75 ಕಿಲೋಮೀಟರ್ ದೂರದಲ್ಲಿದ್ದು ಲಿಂಗಾಯತ ಜನರ ಒಂದು ಪ್ರಮುಖ ಯಾತ್ರಾ ಸ್ಥಳವಾಗಿದೆ. ಹಾಗೂ ಲಿಂಗಾಯತ ಜನರು ಬಹುವಾಗಿ ಗೌರವಿಸುವ ಚನ್ನಬಸವಣ್ಣವರ ಸಮಾಧಿ ಸಹಿತ ಇಲ್ಲಿದೆ. ಉಳ್ವಿ ಅಣಶಿಘಟ್ಟದ ಹಾಗೂ ಸೂಪಾದ ಮೇಲಿಂದ ಇಲ್ಲಿಗೆ ಬರಲು 2 ಅರಣ್ಯ ಮಾರ್ಗಗಳಿವೆ. ಗವಿಮಠ ಎನ್ನುವ ಸ್ಥಳದಲ್ಲಿ ಕೆಲವು ಹಳೆಯ ಗುಹೆಗಳಿವೆ. ಇವು ವೀರಶೈವ ಸಾಧುಗಳು ಅಲ್ಲಿ ವಾಸಿಸುತ್ತಿರುವ ಬಗ್ಗೆ ಕುರುಹುಗಳಿವೆ. ಒಂದಕ್ಕೆ ಬಸವಣ್ಣವರ ಸಹೋದರಿ ಎನ್ನಲಾದ ಅಕ್ಕನಾಗಮ್ಮನ ಗವಿ ಅಂತಾರೆ. ಒಡ್ಕಲದಲ್ಲಿ ಒಂದು ಹಳೆಯ ಕಟ್ಟಡವಿದ್ದು ಅದರ ಬದಿಗೆ ಕೆರೆ ಇದ್ದು ಸದಾಕಾಲ ನೀರು ತುಂಬಿರ್ತಾ ಇರುತ್ತದೆ. ಪೂರ್ವಕ್ಕೆ ಇನ್ನೊಂದು ಕೆರೆ ಇದ್ದು ಅದರಲ್ಲಿ ಸದಾಕಾಲ ನೀರುಗುಳೆಗಳು ಮೇಲಕ್ಕೆ ಬರ್ತಾ ಇರುತ್ತವೆ. ಇದಕ್ಕೆ ಹರಳೆಯನ ಚಿಲುಮೆ ಅಂತ ಕರೀತಾರೆ. ಯಾತ್ರಿಕರು ಬಂದು ಇಲ್ಲಿ ಮಿಂದು ಪುನೀತರಾಗ್ತಾರೆ. 12ನೇ ಶತಮಾನದಲ್ಲಿ ಚನ್ನಬಸವಣ್ಣವರು ಲಿಂಗೈಕ್ಯ ಆಗುವ ಮೊದಲು ಕಲ್ಯಾಣದಿಂದ ಉಳಿಗೆ ಬಂದರು. ತಾಯಿ ಮತ್ತು ಬಸವಣ್ಣನ ಸಹೋದರಿ ಅಕ್ಕನಾಗಲಾಂಬಿಕೆ ಹೆಸರಿನಲ್ಲಿ ಗುಹೆಯು ಪವಿತ್ರ ಸಮಾಧಿ ಹತ್ತಿರದಲ್ಲೇ ಇದೆ. ಉಳ್ವಿ ಜಾತ್ರೆಗೆ ಕರ್ನಾಟಕದ ಎಲ್ಲೆಡೆಯಿಂದ ಭಕ್ತರು ಬರುತ್ತಾರೆ. ಉಳ್ವಿಯ ಪಶ್ಚಿಮ ಘಟ್ಟಗಳಲ್ಲಿ ಇದ್ದು ಇಲ್ಲಿನ ದಟ್ಟ ಕಾಡುಗಳಲ್ಲಿ ಹುಲಿ, ಚಿರತೆ, ಆನೆ, ಸಾರಂಗ, ನಾಗರಹಾವು ಮತ್ತು ಇತರ ವನ್ಯಜೀವಿಗಳಿವೆ. ಹತ್ತಿರದ ಸ್ಥಳಗಳು ಬೆಳಗಾವಿ, ದಾಂಡೇಲಿ, ಧಾರವಾಡ, ಹುಬ್ಬಳ್ಳಿ ಈ ಥರ ಇದ್ದು ಈ ಒಂದು ಕ್ಷೇತ್ರವು ಜಗತ್ಪ್ರಸಿದ್ಧವಾಗಿದೆ. ಈ ಕ್ಷೇತ್ರದಲ್ಲಿ 12ನೇ ಶತಮಾನದಲ್ಲಿ ಶಟಸ್ಥಲ ಚಕ್ರವರ್ತಿ ಚನ್ನಬಸವಣ್ಣವರು ಬಂದು ಇಲ್ಲಿ ಉಳಿದು ಧರ್ಮ ಪ್ರಚಾರವನ್ನು ಮಾಡಿದ್ದರು. ಚಿನ್ಮಯ ಜ್ಞಾನಿ ಚನ್ನಬಸವಣ್ಣವರು ಅವರ ಅಂಕಿತ ನಾಮ ಕೂಡಲ ಚನ್ನ ಸಂಗಮದೇವ. ಕಾಯಕ ಆಚಾರ್ಯ ಪುರುಷರಾಗಿದ್ದರು. 2ನೇ ಶೂನ್ಯ ಪೀಠಾಧ್ಯಕ್ಷರಾಗಿದ್ದರು. ತಾಯಿ ಅಕ್ಕನಾಗಲಾಂಬಿಕೆ, ತಂದೆ ಶಿವದೇವ. ಹುಟ್ಟಿದ ಸ್ಥಳ ಬಸವ ಕಲ್ಯಾಣ, ಸುಮಾರು 1177. ಸೋದರ ಮಾವ ಗುರು ಬಸವಣ್ಣವರು. ಖಡ್ಗ ಹಿಡಿದು ಕನ್ನಡ ಸಾಹಿತ್ಯವನ್ನು ರಕ್ಷಣೆ ಮಾಡಿದ 21 ವರ್ಷದ ಯುವಕ ಯಾರು ಗೊತ್ತೇ? ಅದು ಶಟಸ್ಥಲ ಜ್ಞಾನಿ ಚನ್ನಬಸವಣ್ಣವರು. ಬಸವಣ್ಣವರ ಪ್ರಕಾರ ಜನ್ಮತಃ ಮಳಭರಿತ ಪ್ರಭುದೇವರ ದೃಷ್ಟಿಯಲ್ಲಿ ಅವಿರಳ ಜ್ಞಾನಿ, ಸ್ವಯಂಭು ಜ್ಞಾನಿ, ಅಕ್ಕ ಮಹಾದೇವಿಯರ ದೃಷ್ಟಿಯಲ್ಲಿ ಸಮ್ಯಕ್ ಜ್ಞಾನಿ, ಶರಣರ ದೃಷ್ಟಿಯಲ್ಲಿ ಶಟಸ್ಥಲ ಜ್ಞಾನಿ. ಚನ್ನಬಸವಣ್ಣವರು ಪ್ರಾಯದಿಂದ ಚಿಕ್ಕವರು, ಆದರೆ ಅವರ ಅಭಿಪ್ರಾಯ ಮಾತ್ರ ಚಿಕ್ಕದಾಗಿರಬಹುದು. ಶಲ್ಲಾಪುರದ ಸಿದ್ದರಾಮೇಶ್ವರರಿಗೆ ಇಷ್ಟಲಿಂಗ ದೀಕ್ಷೆ ನೀಡಿದವರೇ ಚನ್ನಬಸವಣ್ಣವರು. ಕರಣ ಹಾಸಿಗೆ ಹಾಗೂ ಶಟಸ್ಥಲ ತತ್ವವನ್ನು ಕಲ್ಯಾಣದ ಸುತ್ತಮುತ್ತಲಿನ ಪ್ರದೇಶಗಳಿಗೆ ಹೋಗಿ ತಿಳಿಯಪಡಿಸುತ್ತಿದ್ದರು. ಅನುಭವ ಮಂಟಪದಲ್ಲಿ ಪ್ರತಿಯೊಂದು ವಚನಗಳಿಗೆ ಅಂತಿಮವಾಗಿ ಒಪ್ಪಿಗೆಯನ್ನು ಕೊಡುವ ಜವಾಬ್ದಾರಿಯನ್ನು ಚನ್ನಬಸವಣ್ಣವರು ವಹಿಸಿಕೊಂಡಿದ್ದರು. ಅಕ್ಕ ಮಹಾದೇವಿಯವರು ಉಡತಳಿಯಿಂದ ಅನುಭವ ಮಂಟಪಕ್ಕೆ ಬಂದಾಗ ಅವರ ದಿವ್ಯತ್ವವನ್ನು ಪರಿಚಯಿಸಿದವರೇ ಚನ್ನಬಸವಣ್ಣವರು. ಅನುಭವ ಮಂಟಪದ 2ನೇ ಶೂನ್ಯ ಪೀಠಾಧ್ಯಕ್ಷರಾಗಿದ್ದರು. ತಾಯಿ ಅಕ್ಕನಾಗಲಾಂಬಿಕೆ, ಗಣಾಚಾರಿ ಮಡಿವಾಳ ಮಾಚಿದೇವ ಹಾಗೂ ಸಾವಿರಾರು ಶರಣರ ಜೊತೆಗೂಡಿ ವಚನಗಳ ಗಂಟುಗಳನ್ನು ಎತ್ತಿನ ಬಂಡೆಗಳಲ್ಲಿ, ಕುದುರೆಗಳ ಮೇಲೆ ಹಾಗೂ ತಲೆ ಮೇಲೆ ಹೊತ್ತು ಕೈಯಲ್ಲಿ ಖಡ್ಗ ಹಿಡಿದು ಹೋರಾಡಿ ವಚನಗಳ ರಕ್ಷಣೆ ಮಾಡಿ ಕಲ್ಯಾಣದಿಂದ ಉಳಿಯುವ ಮಹಾಮನೆಗೆ ಸಾಗಿಸಿದರು. ಒಂದು ತಂಡ ಮಡಿವಾಳ ಮಾಚಿದೇವರೊಡನೆ ಶರಣರನ್ನು ಕರೆದುಕೊಂಡು ವಚನ ಕಟ್ಟುಗಳ ಗಂಟನ್ನು ಎತ್ತಿನ ಬಂಡೆ, ಕುದುರೆ ಮೇಲೆ ತಂದರೆ ತಲೆಯ ಮೇಲೆ ಹೊತ್ತು ಕೈಯಲ್ಲಿ ಖಡ್ಗ ಹಿಡಿದು ಕಲ್ಯಾಣದಿಂದ ಉಳಿಯುವವರೆಗೆ ಸಾಗುವಾಗ ವಚನಗಳ ರಕ್ಷಣೆಗೆ ಹಾಗೂ ಪ್ರಚಾರಕ್ಕಾಗಿ ಲಿಂಗಾಯತ ಮಠಗಳನ್ನು ಸ್ಥಾಪಿಸಿದ ಸುಕ್ಷೇತ್ರಗಳು ಗೊಡಚಿ, ಸತ್ತಿಗೇರಿ, ಜಾಲಿಕಟ್ಟಿ ಹಾಗೂ ಮೆಲ್ದೂರು, ಸೊಗಲ,
ಕಾರಿಮನಿ, ಮುರುಗೋಡು, ಹೊಸೂರು, ಬೈಲೊಂಗ್ಲ, ತಿಗಡಿ, ನಾಗಲಾಪುರ, ಕಾದ್ರಹಳ್ಳಿ, ಹುಣಸಿಕಟ್ಟಿ, ಚಿಕ್ಕನಂದಿಹಳ್ಳಿ, ಲಿಂಗದಹಳ್ಳಿ, ಕಕ್ಕೇರಿ, ದಾಂಡೇಲಿ, ಉಳಿವಿ ಮುಂತಾದವುಗಳು. ಮತ್ತೊಂದು ತಂಡ ಚನ್ನಬಸವಣ್ಣವರು ಹಾಗೂ ಸಾವಿರಾರು ಶರಣರನ್ನು ಕರೆದುಕೊಂಡು ಕಲ್ಯಾಣದಿಂದ ಉಳುವಿಗೆ ಸಾಗುವಾಗ ವಚನಗಳ ರಕ್ಷಣೆಗೆ ಹಾಗೂ ಪ್ರಚಾರಕ್ಕಾಗಿ ಲಿಂಗಾಯತ ಮಠಗಳನ್ನು ಸ್ಥಾಪಿಸಿದ ಸುಕ್ಷೇತ್ರಗಳು ಹುಬ್ಬಳ್ಳಿಯ ಮೂರ್ಸಾರ ಮಠ, ಓಲೆ ಮಠ, ವಿದ್ಯಾನಗರದ ತಿಮ್ಸಾಗರ ಮಠ, ತಿಮ್ಸಾಗರ ದೇವಸ್ಥಾನ, ಚನ್ನಬಸವಣ್ಣವರ ದೇವಸ್ಥಾನ, ಉಣಕಲ್ ಕೆರೆಯ ಮೇಲಿರುವ ಚನ್ನಬಸವಣ್ಣವರ ದೇವಸ್ಥಾನ, ಧಾರವಾಡ ಉಳುವಿ ಚನ್ನಬಸವಣ್ಣವರ ದೇವಸ್ಥಾನ ಮುಂತಾದವು. ಚಿನ್ಮಯ ಜ್ಞಾನಿ ಚನ್ನಬಸವಣ್ಣವರು ಲಿಂಗಾಯತ ಧರ್ಮದ ಸಪ್ತ ಪ್ರಮಥರಲ್ಲಿ ಒಬ್ಬರಾಗಿದ್ದಾರೆ. ಜಂಗಮನಾಗಿ ಸಮಯಕ್ಕೆ ಸರಿಯಾಗಿ ಖಡ್ಗ ಹಿಡಿದು ವಚನಗಳನ್ನು ರಕ್ಷಣೆ ಮಾಡಿದ್ದಾರೆ. ಜನಸಾಮಾನ್ಯರು ಲಿಂಗಾಯತ ಧರ್ಮದ ತತ್ವಗಳನ್ನು ತಿಳಿದುಕೊಳ್ಳಲು ಉಳುವಿಗೆ ಚನ್ನಬಸವಣ್ಣವರ ಹತ್ತಿರ ಬಂದು ಬರ್ತಾಯಿದ್ರು. ಅನುಭವ ಮಂಟಪದಲ್ಲಿ ಸಮಾಜದಲ್ಲಿ ಧಾರ್ಮಿಕ, ನೈತಿಕ, ಸಾಂಸ್ಕೃತಿಕ, ಆಧ್ಯಾತ್ಮಿಕ ತತ್ವಗಳ ಚಿಂತನೆಯಲ್ಲಿ ವಯಸ್ಸಿನಲ್ಲಿ ಕಿರಿಯರಾದರೂ ತಮ್ಮ ಅಭಿಪ್ರಾಯವನ್ನು ಮಂಡಿಸ್ತಾ ಇದ್ದರು. ತಮ್ಮ ಬಳಿ ಬರುತ್ತಿರುವ ಜನಸಾಮಾನ್ಯರಿಗೆ, ಸಾಧಕರಿಗೆ ಲಿಂಗಾಯತ ಧರ್ಮದ ತತ್ವ ಸಿದ್ಧಾಂತವನ್ನು ಮಾರ್ಗದರ್ಶನ ಮಾಡ್ತಾಯಿದ್ರು. ಸಮಾಜದಲ್ಲಿ ಜನಸಾಮಾನ್ಯರ ಕಷ್ಟಗಳನ್ನು ಪರಿಹರಿಸಲು ಯುವಕರಲ್ಲಿ ತರಬೇತಿ ಕೊಟ್ಟು ಅವರೊಂದಿಗೆ ವಚನಗಳನ್ನು ಕೊಟ್ಟು ಊರೂರಿಗೆ ಕಳಿಸ್ತಾ ಇದ್ದರು. 12ನೇ ಶತಮಾನದ ಕಲ್ಯಾಣದ ಶರಣರಲ್ಲಿ ಅಗ್ರಗಣ್ಯನಾಗಿ ಆಚಾರ್ಯ ಪುರುಷನಾಗಿ ಬೆಳಗಿದ ಚನ್ನಬಸವಣ್ಣವರು ಭಕ್ತಿ, ಜ್ಞಾನ, ವೈರಾಗ್ಯ ಮೂರ್ತಿಯಾಗಿ ಕಂಗೊಳಿಸಿದ್ದಾರೆ. ಚನ್ನಬಸವಣ್ಣವರು ಅವಿರಳ ಜ್ಞಾನಿ, ಸದಮಲ ಜ್ಞಾನಿ, ಶಟಸ್ಥಲ ಸ್ಥಾಪನಾಚಾರ್ಯ, ದಿವ್ಯಗುಣ ಸಂಪನ್ನೆಂದು ಪ್ರಸಿದ್ಧರಾಗಿದ್ದಾರೆ. ಧರ್ಮೋದ್ಧಾರ ಕಾರ್ಯಗಳಲ್ಲಿ ಸಹಾಯಕನಾದವನು. ಅನುಭವ ಮಂಟಪದ ಎಲ್ಲ ಕಾರ್ಯಗಳನ್ನು ಚನ್ನಬಸವಣ್ಣವರ ನೇತೃತ್ವದಲ್ಲಿ ನಡೀತಾ ಇದ್ದವು. ಅಲ್ಲಮ್ಮ ಪ್ರಭುವಿನ ಅಪ್ಪಣೆ ಮೇರೆಗೆ ಕಲ್ಯಾಣಕ್ಕೆ ಬಂದ ಸಿದ್ದರಾಮನಿಗೆ ಲಿಂಗಧಾರಣೆ ಮಾಡಿದ ಮಹಾಮಹಿಮಾಶಾಲಿ ಈತ. ಅನುಭವ ಮಂಟಪಕ್ಕೆ ಬಂದ ಅಕ್ಕ ಮಹಾದೇವಿ ದಿವ್ಯತ್ವವನ್ನು ಗ್ರಹಿಸಿ ಶಿವಯೋಗ ಶಕ್ತಿಯನ್ನು ಅರಿತ ಅವರು ಆಕೆಯನ್ನು ಸ್ತುತಿಸಿದ್ದಾರೆ. ಒಟ್ಟಿನಲ್ಲಿ ಚನ್ನಬಸವಣ್ಣವರ ಒಂದು ಈ ತೀರ್ಥಕ್ಷೇತ್ರವು ಧಾರ್ಮಿಕವಾಗಿ ಹಾಗೂ ಸಾಹಿತ್ಯಿಕವಾಗಿ ಅವುಗಳ ರಕ್ಷಣೆಯ ವಿಚಾರದಲ್ಲಿ ಈ ಒಂದು ಚನ್ನಬಸವಣ್ಣವರು ಅತಿಯಾಗಿ ಪ್ರಯತ್ನ ಮಾಡಿ ಉಳಿವಿಗೆ ಕಾರಣರಾಗಿದ್ದಾರೆ. ಹಾಗೂ ಈ ಒಂದು ಕ್ಷೇತ್ರವು ಬಹಳ ಜನರ ಒಂದು ನಿಸರ್ಗದತ್ತವಾದಂಥ ನಿಸರ್ಗದ ಮಡಿಲಲ್ಲಿರುವಂಥ ಈ ಕ್ಷೇತ್ರವಾಗಿದ್ದು ಇದರಲ್ಲಿ ಬಂದು ಕೆಲವೊಂದು ಜನರು ಶಾಂತಿಯನ್ನು ಬಯಸಿ ಇಲ್ಲಿ ಬರ್ತಾ ಇರ್ತಾರೆ. ಇದರ ಸುತ್ತಮುತ್ತಲು ನೋಡುವಂಥ ತೀರ್ಥಕ್ಷೇತ್ರಗಳು ನೈಸರ್ಗಿಕ ದತ್ತವಾದಂಥ ತೀರ್ಥಕ್ಷೇತ್ರಗಳಿದ್ದು ಆಕಳಗವಿ ಇದೆ, ಹರಳೆಯ ಚಿಲುಮೆ ಇದೆ, ಸಿಂತೇರಿ ರಾಕ್ಸ್ ಇದೆ, ಶಿವಪುರ ತೂಗು ಸೇತುವೆ ಇದೆ, ಪಂಚಲಿಂಗ ಗುಹೆ ಇದೆ. ಈ ತರಹ ಎಲ್ಲ ಒಂದು ಕ್ಷೇತ್ರಗಳನ್ನು ತೀರ್ಥಕ್ಷೇತ್ರಗಳನ್ನು ಉಳುವಿಗೆ ಬಂದರೆ ಇವನ್ನೆಲ್ಲ ನೋಡ್ಬೋದು. ಇಲ್ಲಿ 1 ದಿವಸ ಅಥವಾ 2 ದಿವಸ ಅಲ್ಲಿ ರೂಮ್ಗಳ ವ್ಯವಸ್ಥೆಯೂ ಸಹಿತ ಇದ್ದು ಭಾಳ ಒಂದು ವೆಚ್ಚದಾಯಕವೇನಿಲ್ಲ. ಒಂದು ಸರಿ ಪ್ರಮಾಣದಲ್ಲಿ ಒಂದು ಯೋಗ್ಯ ದರದಲ್ಲಿ ಎಲ್ಲ ರೂಮ್ಗಳು ಸಿಗ್ತವೆ, ಫೆಸಿಲಿಟಿಗಳು ಇರ್ತವೆ. ಮಧ್ಯಾಹ್ನ ಮತ್ತು ಮುಂಜಾನೆ 3 ಹೊತ್ತು ಸಹಿತ ಪ್ರಸಾದದ ವ್ಯವಸ್ಥೆ ಇರ್ತದೆ. ಇಲ್ಲಿ ನೀವು ಹೋಟೆಲ್ಗೆ ಹೋಗೋ ಅವಶ್ಯಕತೆ ಇಲ್ಲ. ಹಾಗೂ ನೀವು ಇಲ್ಲಿ ಸುತ್ತಮುತ್ತಲು ಯಾವುದಾದ್ರೂ ಈ ನಿಸರ್ಗದತ್ತವಾದಂಥ ಪ್ರದೇಶಗಳಿಗೆ ಹೋಗಬೇಕಂದ್ರೆ ಇಲ್ಲಿ ಜೀಪಿನ ವ್ಯವಸ್ಥೆ ಇರ್ತದೆ. ಇವು ಹಳೆಯ ಜೀಪ್ಗಳು ಒಳ್ಳೆಯ ಒಂದು ಗಟ್ಟಿಯಾದಂಥ ಒಂದು ಜೀಪ್ಗಳಿರ್ತವೆ ಮತ್ತು ನುರಿತ ವಾಹನ ಚಾಲಕರಿರ್ತಾರೆ. ನಮ್ಮ ವಾಹನಗಳನ್ನು ತೆಗೆದುಕೊಂಡು ಹೋದರೆ ಅಲ್ಲಿ ನಮಗೆ ಬೆಟ್ಟದ ದುರ್ಗಮದ ಒಂದು ಪ್ರದೇಶದಲ್ಲಿ ವಾಹನ ಚಾಲನೆ ಮಾಡೋದು ಅತಿ ಕಷ್ಟಕರ ಹಾಗೂ ಅಪಾಯಕ್ಕೆ ಎಳೆದೊಯ್ಯುವಂತೆ ಕಾಣ್ತಾ ಇದೆ. ಆದ್ದರಿಂದ ತಾವೆಲ್ಲರೂ ಬಂದಾಗ ಇಲ್ಲಿ ಜೀಪ್ಗಳ ವ್ಯವಸ್ಥೆಯನ್ನು ಪಡಿಬೇಕು. ಹಾಗೂ ಇಲ್ಲಿ ಯಲ್ಲಾಪುರಕ್ಕೆ ಹತ್ತಿರದಲ್ಲಿ ಯಲ್ಲಾಪುರ ಒಂದು ಕಾಳಿ ನದಿ ಹಿನ್ನೀರಿನ ಮೇಲೆ ಒಂದು ತೂಗು ಸೇತುವೆ ಇದೆ. ಸುಮಾರು 300 ಮೀಟ್ರ್ ತೂಗು ಸೇತುವೆ ಅಂದರೆ ಹ್ಯಾಂಗಿಂಗ್ ಬ್ರಿಡ್ಜ್ ಇದೆ. ಅದು ಶಿವಪುರ ಹ್ಯಾಂಗಿಂಗ್ ಬ್ರಿಡ್ಜ್ ಅಂತ ಹೇಳ್ತಾರೆ. ಅಲ್ಲಿನೂ ನೀವು ನೋಡ್ಬೋದು. ಮತ್ತು ಇಲ್ಲಿ ಕೆಲವೊಂದು ಗುಹೆಗಳು ಇರೋ ಹತ್ತಿರ ಚಿಗಳೆಗಳ ವಾಸಸ್ಥಾನ ಆಗಿದ್ದು ಚಿಗಳೆಗಳು ನಿಮ್ಮನ್ನು ಅಟ್ಯಾಕ್ ಮಾಡುವ ಸಂಭವ ಇರ್ತವೆ, ನಿಮ್ಮ ಕಾಲಿಗೆ ಹಿಡಿದುಕೊಳ್ಳುವ ಸಂಭವ ಇರ್ತವೆ. ಏನೋ ಅಂತಹ ಹಾನಿ ಏನಾಗುವುದಿಲ್ಲ, ಆದರೆ ಹುಷಾರಿಯಿಂದ ಇಲ್ಲಿ ತಮ್ಮ ಕಾಲಿಗೆ ಜಿಗಳೆಗಳು ಹಿಡ್ಕೊಂಡು ರಕ್ತ ಇರ್ತಾವೆ. ಅದನ್ನು ಒಂದು ಸ್ವಲ್ಪ ಹುಷಾರಿಂದ ನೋಡಬೇಕು ಅಂತ ಹೇಳ್ತಾ ತಾವು ಇಲ್ಲಿ ಒಂದು ಸರಿ ಬಂದು ಭೇಟಿ ಕೊಡಬೇಕು. ಭೇಟಿ ಕೊಟ್ಟು ಈ ಕ್ಷೇತ್ರವನ್ನು
ನಿಸರ್ಗದತ್ತವಾದಂಥ ಧಾರ್ಮಿಕ ಕ್ಷೇತ್ರವನ್ನು ಸಂದರ್ಶಿಸಿ ತಮ್ಮ ಒಂದು ಒತ್ತಡ ಜಂಜಡಗಳ ಒಂದು ಪರಿಧಿಯಿಂದ ಹೊರಗಡೆ ಬಂದು ಈ ಕ್ಷೇತ್ರದಲ್ಲಿ ಒಂದು 2 ದಿವಸ 3 ದಿವಸ ವಾಸ ಮಾಡಿ ಒಂದು ರಿಫ್ರೆಶ್ ಆಗಿ ಹೋಗಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ, ಇದೇ ರೀತಿ ಮುಂದಿನ ಒಂದು ನಮ್ಮ ಜನಕನ್ನಡ ವಾಹಿನಿಯಿಂದ ಬೇರೆ ಬೇರೆ ತೀರ್ಥಕ್ಷೇತ್ರಗಳ ಬಗ್ಗೆ, ಬೇರೆ ಬೇರೆ ಕ್ಷೇತ್ರಗಳ ಬಗ್ಗೆ ನಾವು ಮಾಹಿತಿಯನ್ನು ಕೊಡ್ತಾ ಇರ್ತೀವಿ. ಅದಕ್ಕೆ ತಾವು ತಮಗೆ ಅಪ್ಡೇಟ್ಗಳು ಬೇಕಾದರೆ ತಾವು ಬೇಕಾದರೆ ಅನ್ನೋಕ್ಕಿಂತ ತಾವು ಅಪ್ಡೇಟ್ ತೊಗೊಂಡ್ರೆ ನಾವು ಪ್ರತಿಯೊಂದು ಯಾವುದೇ ಒಂದು ವಿಷಯಗಳನ್ನು ನಾವು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದಾಗ ತಮಗೆ ಅದು ನೋಟಿಫಿಕೇಷನ್ ಬರ್ತದೆ. ಆದ್ದರಿಂದ ತಾವುಗಳು ಇದನ್ನು ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು ಮತ್ತು ನಿಮ್ಮ ಮಿತ್ರರಿಗೆ ಮತ್ತು ನಿಮ್ಮ ಬಂಧುಗಳಿಗೆ ಇದನ್ನು ಹೇಳಿ ಸಬ್ಸ್ಕ್ರೈಬ್ ಮಾಡಲು ಒತ್ತಾಯಿಸಬೇಕು. ಹಾಗೂ ಲೈಕ್ ಮಾಡಬೇಕು, ಶೇರ್ ಮಾಡಬೇಕಂತ ಕೇಳ್ಕೊಳ್ತೀನಿ. ಇಷ್ಟೊತ್ತಿವರೆಗೂ ಈ ಒಂದು ನನ್ನ ಪ್ರಯತ್ನಕ್ಕೆ ಒಂದು ಮೆಚ್ಚುಗೆ ಇರಲಿ ಅಂತ ಹೇಳ್ತಾ, ತಮಗೆ ತಿಳಿದಂಥ ನಾನು ಕೆಲವೊಂದು ವಿಷಯಗಳನ್ನು ಹೇಳುವಾಗ ಕೆಲವೊಂದು ಮಾಹಿತಿಗಳು ಬಗ್ಗೆ ತಮ್ಮಲ್ಲಿ ಏನಾದರೂ ಅಭಿಪ್ರಾಯಗಳಿದ್ದರೆ ಅದನ್ನು ಕಮೆಂಟ್ಸ್ ಮುಖಾಂತರ ತಿಳಿಸ್ಬೇಕು ಹಾಗೂ ನನಗೆ ಪ್ರೋತ್ಸಾಹ ನೀಡಬೇಕಂತ ಕೇಳ್ಕೊತ ತಮಗೆ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಅದೇ ರೀತಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಬೇರೆ ಒಂದು ವಿಷಯಗಳನ್ನೊಡನೆ ಬರೋಣ. ಧನ್ಯವಾದಗಳು. ಜೈ ಕರ್ನಾಟಕ. ನಮಸ್ತೆ.